ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಯೋಜನೆ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನುಷ್ಠಾನಗೊಳಿಸಲಾಗುತ್ತಿದೆ. ರೈತರು ತಮ್ಮ ಕುಟುಂಬದ ಸದಸ್ಯರು, ಸಂಬಂಧಿಗಳು ಹಾಗೂ ಕೃಷಿ, ರೇಷ್ಮೆ, ತೋಟಗಾರಿಕೆ, ಕಂದಾಯ ಇಲಾಖೆಗಳಿಂದ ನಿಯೋಜಿತ ಮಾಹಿತಿ ತಂತ್ರಜ್ಞಾನ ಅರಿವು ಹೊಂದಿರುವ ತಮ್ಮ ಗ್ರಾಮದ ಖಾಸಗಿರುವ ಮಾಹಿತಿಯನ್ನು ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಫಂಡ್ ಅಡಿಯಲ್ಲಿ ಅಪ್ಲೋಡ್ ಮಾಡ್ಕೊಂಬ ಸರ್. ಅವ್ರಿಗೆ OTP ಬರುತ್ತೆ ಸರ್, ಅವರೇ ಬೆಲೆ ಸಮೀಕ್ಷೆ ಮಾಡ್ತಾರೆ ಸರ್. ಒಂದು ವೇಳೆ ಇವ್ರು ಮಾಡಿ ತಪ್ಪಾದರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ ಸರ್. ಇದು ಇನ್ಸೂರೆನ್ಸ್ ಅವರು ಅಪ್ಲೈ ಮಾಡ್ಬೋದು ಸರ್. 2% ಅಷ್ಟೇ ಕಟ್ತಾರೆ ಸರ್. ಸೆಂಟ್ರಲ್ ಇದಕ್ಕೆ ಪ್ರೀಮಿಯಮ್ಗೆ ಸಬ್ಸಿಡಿ ಇದೆ ಸರ್. ಬರೀ ಅವ್ರು ಕಟ್ಟಬೇಕಾಗುತ್ತೆ ಮುಂದೆ ಕಡೆ ಬರ ಇರೋದ್ರಿಂದ ಇನ್ಸೂರೆನ್ಸ್ ಮಾಡಿಸ್ತಾರೆ. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಅದಕ್ಕೆ ಬರುತ್ತೆ ಈ ಥರ ಬೆಲೆ ಬಂದಿದೆ. ರೈತ ಸಂಪರ್ಕ ಅದನ್ನು ತಗೊಂಡು ಅಲ್ಪಾವಧಿ ತಳಿ ಬರೋದು. ಇದು ಎಲ್ಲ ಎಲ್ಲಿ ಕಳಿಸ್ತೀರಾ ಸರ್? ಎಲ್ಲ 4 ಡೇಸ್ ಸರ್. ಎಲ್ಲ ಒಂದೊಂದು ಹೋಗ್ಲಿ ಒಂದೊಂದು ದಿವಸ. ಇದು ಜರುಗಲಿದ್ದು ಸಂಗ್ರಹವಾಗುವ ಬೆಳೆ ಮಾಹಿತಿಯನ್ನು ತಾಲೂಕು ಆಡಳಿತ ಪರಿಶೀಲಿಸಲಿದೆ. ಈ ಬಾರಿಯ ಬೆಳೆ ಸಮೀಕ್ಷೆ ರೈತರು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಸರ್ಕಾರಗಳು ರೈತರಿಗಾಗಿರ್ತಕ್ಕಂಥ ಅನಾನುಕೂಲಗಳನ್ನು ಗಮನಿಸಿ ಇವತ್ತು ಏನೇ ಸಮೀಕ್ಷೆ ಬರಬೇಕಾದ್ರೂ ಕೂಡ ಬೆಳೆ ಸಮೀಕ್ಷೆಯನ್ನು ಕೃಷಿ ಇಲಾಖೆಗೆ ಬಂದು ಅವರ ಒಂದು ನೋವನ್ನು ಹೇಳ್ಕೊಬೇಕಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವಿನೂತನ ಮಾಡ್ತಕ್ಕಂಥ ಒಂದು ಗೂಗಲ್ ಅಪ್ಲೋಡ್ ಮುಖಾಂತರವಾಗಿ ಇವತ್ತು ರೈತರಿಗಾಗಿರ್ತಕ್ಕಂಥ ಅನ್ಯಾಯ ಬೆಳೆ ವಿಮೆ ಸಮೀಕ್ಷೆಯನ್ನು ಅವರೇ ಅಪ್ಲೋಡ್ ಮಾಡ್ಕೊಬೋದು. ಇನ್ನು ಮುಂದೆ ಸರ್ವೆ ನಂಬರ್ ಸಮೇತವಾಗಿ ರೈತರು ಅವ್ರ ಜಮೀನು ಇಟ್ಕೊಂಡು ಅವ್ರ ಫೋನಲ್ಲೇ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದನ್ನು ಫೋನಲ್ಲೇ ಒಂದು ಗೂಗಲ್ ಆ್ಯಪ್ನ ಅಪ್ಲೋಡ್ ಮಾಡಿಕೊಂಡು ಅವ್ರ ಜಮೀನು ಒಂದು ಸಮೀಕ್ಷೆಯನ್ನು ಬೆಳೆ ಇದು ಏನಾಗಿದೆ, ಬೆಳೆ ಅನ್ಯಾಯ ಆಗಿದೆಯಾ, ಏನಾಗಿದೆ ಅನ್ನೋದನ್ನು ಅವರೇ ಒಂದು ಬರಪೀಡಿತವಾಗಿ ಅದನ್ನು ಮಾಡ್ಕೊಬೋದು. ಎರಡನೇ ವಿಚಾರ, ಇನ್ಶೂರೆನ್ಸ್ ಕೂಡ ಪ್ರತಿ ಬೆಳೆಗೆ ಕೂಡ ರೈತರಿಗೆ ಒಂದು ಮನವಿ ಮಾಡ್ಕೊತೀನಿ. ನಾವು ಆಗ್ತಕ್ಕಂಥ ಬೆಳೆಗೆ ಇವತ್ತು ಟೊಮೊಟೊದಲ್ಲಿ ಬೆಳೆ ಇಲ್ಲ, ಮ್ಯಾಂಗೋದಲ್ಲಿ ಬೆಳೆ ಇಲ್ಲ, ಯಾವ ತರಕಾರಿದಲ್ಲಿ ಕೂಡ ನಾವು ಹಾಕ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ. ಆ ಸಂದರ್ಭಕ್ಕೆ ಬಂದಾಗ ದಯವಿಟ್ಟು ಎಲ್ರಿಗೂ ಒಬ್ಬ ಶಾಸಕನ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ನೀವು ಹಾಕೋಕ್ಕಿಂತ ಮುಂಚೆ ಯಾವ ಬೆಳೆ ಹಾಕ್ತೀರಾ ಆ ಬೆಳೆಗೆ ವಿಮೆ ಮುಖಾಂತರ ಇನ್ಶೂರೆನ್ಸ್ ಮಾಡೋ ಮುಖಾಂತರವಾಗಿ ಬೆಳೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಒಂದು ವೇಳೆ ಬೆಳೆ ಫೇಲ್ಯೂರ್ ಆದಾಗ ಆ ರೈತ ನಮ್ಗೆ ಸಿಗದೇ ಇದ್ದಾಗ ಖಂಡಿತವಾಗ್ಲೂ ಆ ಇನ್ಶೂರೆನ್ಸ್ ನಮ್ಗೆ ಕ್ಲೈಮ್ ಆಗುತ್ತೆ. ಅದರಿಂದ ವಿನೂತನವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬೆಳೆ ಸಮೀಕ್ಷೆ ಕೂಡ ಈ ನಮ್ಮ ವೆಹಿಕಲ್ಲು ನಮ್ಮ ತಾಲೂಕಿಗೆ ಬಂದಿದೆ. ಇಡೀ ನಮ್ಮ ಎಲ್ಲ ಹೋಬಳಿ ಎಲ್ಲ ಹಳ್ಳಿಗೆ ಬಂದು ಕೂಡ ಕರಪತ್ರ ಕೊಡೋ ಮುಖಾಂತರವಾಗಿ ಪ್ರಚಾರ ಕೈಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳಿದ್ದೆ. ಈ ಹಳ್ಳಿಗೂ ಈ ಗಾಡಿ ಹೋಗ್ಬಿಟ್ಟು ರೈತರಿಗೆ ಪ್ರಚಾರ ಆಗಬೇಕು. ಇದು ಅವೇರ್ನೆಸ್ ಯಾವಾಗ ಆಗುತ್ತೋ ರೈತರಿಗೆ ಆ ಒಂದು ಜ್ಞಾನ ಮಾಹಿತಿಯನ್ನು ಯಾವತ್ತು ನಾವು ಕೊಡ್ತೀವೋ ಖಂಡಿತವಾಗ್ಲೂ ಇದು ಫಲಾನುಭವಿ ಆಗುತ್ತೆ ಅನ್ನೋ ನನ್ನ ಒಂದು ಸಮೀಕ್ಷೆ, ನನ್ನ ಒಂದು ಹೇಳಿಕೆ. ಸೊ ಅದರಿಂದ ಎಲ್ಲ ರೈತರು ಕೂಡ ಇದ್ರ ಬಗ್ಗೆ ಫಲಾನುಭವಿಗಳಾಗಬೇಕಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ.